ನಮಸ್ಕಾರ. ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರವರ ಚಿಂತನೆಗಳ ಆಧಾರದ ಮೇಲೆ ನಮ್ಮೆಲ್ಲರ ಜೀವನದ ಒಂದು ಬಹಳ ದೊಡ್ಡ ಗೊಂದಲಕ್ಕೆ ಉತ್ತರ ಹುಡ್ಕೋಣ ಬನ್ನಿ. ಅಂದ್ರೆ ನಾವು ಎಷ್ಟೇ ಓದಿದ್ರೂ ಎಷ್ಟೇ ವಿಷಯಗಳನ್ನ ತಿಳ್ಕೊಂಡ್ರೂ ನಮ್ಮ ಜೀವನ ಯಾಕೆ ಬದಲಾಗೋದೇ ಇಲ್ಲ? ಇದರ ಹಿಂದಿನ ಕಾರಣವಾದ್ರೂ ಏನು? ಬನ್ನಿ ಇವತ್ತು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಕಾಡುವ ಒಂದು ಸಾಮಾನ್ಯ ಪ್ರಶ್ನೆ ಅಲ್ವಾ? ನಾವು ಗೀತೆ, ರಾಮಾಯಣದಂತಹ ಮಹಾನ್ ಗ್ರಂಥಗಳನ್ನೆಲ್ಲ ಓದ್ತೀವಿ, ಅದರಲ್ಲಿರೋ ತತ್ವಗಳನ್ನು ಕೇಳಿ ವಾವ್ ಎಂಥ ಮಾತು ಅಂತ ಮೆಚ್ಕೊಳ್ತೀವಿ. ಆದರೆ ನಿಜ ಜೀವನಕ್ಕೆ ಬಂದಾಗ ನಮ್ಮ ಕೋಪ, ನಮ್ಮ ಅಭ್ಯಾಸಗಳು ಎಲ್ಲವೂ ಹಾಗೇ ಇರುತ್ತೆ. ಈ ಜ್ಞಾನಕ್ಕೂ ನಮ್ಮ ನಡವಳಿಕೆಗೂ ಮಧ್ಯೆ ಇಷ್ಟು ದೊಡ್ಡ ಅಂತರ ಯಾಕೆ? ಲೇಖಕರು ಇದಕ್ಕೊಂದು ಬಹಳ ಆಳವಾದ ಕಾರಣವನ್ನು ಹುಡುಕಿಕೊಡ್ತಾರೆ. ಲೇಖಕರು ಈ ಸಮಸ್ಯೆನ ಒಪ್ಕೊಳ್ತಾರೆ, ಹೌದು ಹೀಗಾಗುತ್ತೆ ಅಂತ. ಆದರೆ ಇದಕ್ಕೆಲ್ಲ ಉತ್ತರ ಒಂದೇ ಒಂದು ಪದದಲ್ಲಿದೆ ಅಂತಾರೆ. ಆ ಒಂದು ಪದ ಕೇಳಕ್ಕೆ ತುಂಬಾನೇ ಸರಳ ಅನಿಸ್ಬೋದು, ಆದರೆ ಅದರ ಹಿಂದಿರೋ ಶಕ್ತಿ ಇದೆಯಲ್ಲ, ಅದು ಅಪಾರ. ಅದೇ ನಮ್ಮ ಜೀವನದ ಪರಿವರ್ತನೆಗೆ ಮೂಲ ಮಂತ್ರ. ಉತ್ತರ ಸಾಧನಾ. ಆದರೆ ಒಂದು ನಿಮಿಷ, ನಾವು ಸಾಮಾನ್ಯವಾಗಿ ಸಾಧನಾ ಅಂತಕ್ಷಣ ಪೂಜೆ, ಜಪ, ಧ್ಯಾನ ಅಂತ ಅನ್ಕೋತೀವಿ. ಖಂಡಿತ ಅಲ್ಲ. ಲೇಖಕರು ಹೇಳೋ ಸಾಧನ ಅನ್ನೋ ಪದದ ನಿಜವಾದ ಅರ್ಥ ಇದಕ್ಕಿಂತ ಎಷ್ಟೋ ದೊಡ್ಡದು, ಎಷ್ಟೋ ವಿಸ್ತಾರವಾದದು. ದುರದೃಷ್ಟವಶಾತ್ ಇದನ್ನ ಹೆಚ್ಚಿನವರು ತಪ್ಪಾಗೇ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಲೇಖಕರು ಹೇಳುವ ಸಾಧನ ಅಂದ್ರೆ ನಿಜವಾಗಿಯೂ ಏನು? ಅದು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿಲ್ಲ. ಬದಲಿಗೆ ಅದೊಂದು ನಮ್ಮ ಇಡೀ ಜೀವನವನ್ನೇ ಒಂದು ಶಿಸ್ತಿಗೆ ತರುವ, ನಮ್ಮ ವ್ಯಕ್ತಿತ್ವವನ್ನೇ ಒಂದು ಶಿಲ್ಪದ ತರಹ ಕೆತ್ತುವ ಅದ್ಭುತವಾದ ಪ್ರಕ್ರಿಯೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಸಾಧನ ಅಂದ್ರೆ ಏನನ್ನೋ ನಂಬೋದು ಅಲ್ಲ, ಬದಲಿಗೆ ಏನನ್ನು ಮಾಡೋದು. ಇದೊಂದು ಆಕ್ಷನ್ ಓರಿಯೆಂಟೆಡ್ ಡಿಸಿಪ್ಲಿನ್. ಅಂದ್ರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧೀಕರಿಸೋಕ್ಕೆ ನಾವು ಪ್ರಜ್ಞಾಪೂರ್ವಕವಾಗಿ ಕೈಗೊಳ್ಳುವ ಒಂದು ಕ್ರಿಯಾಶೀಲ ಶಿಸ್ತು. ನಿಜವಾದ ಪರಿವರ್ತನೆಯ ಮೊದಲ ಹೆಜ್ಜೆನೇ. ಈ ಸಾಧನೆ ಅನ್ನೋದು 4 ಗಟ್ಟಿ ಕಂಬಗಳ ಮೇಲೆ ನಿಂತಿದೆ. ಮೊದಲನೇದು ತಪಶ್ಚರ್ಯ, ಅಂದ್ರೆ ನಮ್ಮಲ್ಲಿರೋ ಕೆಟ್ಟ ಅಭ್ಯಾಸಗಳನ್ನ ಬಿಡೋಕೆ ಬೇಕಾದ ಶಿಸ್ತು. ಎರಡನೇದು ಸಂಯಮ, ಅಂದ್ರೆ ನಮ್ಮ ಇಂದ್ರಿಯಗಳು ಮತ್ತೆ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸೋದು. ಮೂರನೇದು ಸೇವೆ, ಅಂದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ಬೇರೆಯವರಿಗೆ ಸಹಾಯ ಮಾಡೋದು. ಮತ್ತು ಕೊನೆಯದಾಗಿ 4ನೇದು ಪುಣ್ಯ ಪರಮಾರ್ಥ, ಅಂದ್ರೆ ಸಮಾಜದ ಒಳ್ಳೆಯದಕ್ಕಾಗಿ ನಮ್ಮ ಶಕ್ತಿಯನ್ನ ಉಪಯೋಗಿಸೋದು. ಇವು ಬರೀ ಪದಗಳಲ್ಲ, ನಮ್ಮನ್ನೇ ನಾವು ಬದಲಾಯಿಸ್ಕೊಳ್ಳೋಕೆ ಇರೋ ಮೆಟ್ಟಿಲುಗಳು. ಸರಿ, ಈ 4 ಕೆಲಸಗಳನ್ನ ಮಾಡಬೇಕು ಅಂತ ಗೊತ್ತಾಯ್ತು. ಆದ್ರೆ ಕೇವಲ ಕೆಲಸ ಮಾಡೋದ್ರಿಂದ ನಮ್ಮ ಭಾವನೆಗಳು, ನಮ್ಮ ಮನಸ್ಸು ಹೇಗ್ ಬದಲಾಗುತ್ತೆ? ಇದರಿಂದಿರೋ ಸೈಕಲಾಜಿಕಲ್ ಸತ್ಯವಾದರೂ ಏನು? ಬರೀ ಜ್ಞಾನಕ್ಕಿಂತ ಕ್ರಿಯೆ ಯಾಕಿಷ್ಟು ಪವರ್ಫುಲ್? ಲೇಖಕರು ಇದನ್ನ ಇಲ್ಲಿ ಬಹಳ ಅದ್ಭುತವಾಗಿ ವಿವರಿಸ್ತಾರೆ. ಇಲ್ಲಿರೋ ಸತ್ಯ ತುಂಬಾ ಸರಳವಾದದ್ದು. ನಾವು ಏನನ್ನ ಪದೇ ಪದೇ ಮಾಡ್ತೀವೋ ನಾವು ಅದೇ ಆಗಿ ಬದಲಾಗ್ತೀವಿ. ನನಗೆ ಕೋಪ ಬರುತ್ತೆ, ಅದಕ್ಕೆ ನಾನು ಹೀಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಹೀಗೆ ಮಾಡ್ತೀನಿ, ಅದಕ್ಕೆ ನನಗೆ ಕೋಪ ಅನ್ನೋದು ಅಭ್ಯಾಸ ಆಗಿದೆ ಅನ್ನೋದು ಹೆಚ್ಚು ಸತ್ಯ. ನಮ್ಮ ಕ್ರಿಯೆಗಳೇ ನಮ್ಮ ಸ್ವಭಾವವನ್ನು ನಿರ್ಧರಿಸೋದು ಅಲ್ವಾ? ಸುಮ್ಮನೆ ತಮಾಷೆಗೆ ಶುರು ಮಾಡಿದ ಒಂದು ಸಣ್ಣ ಕೆಟ್ಟ ಅಭ್ಯಾಸ ಕೂಡ ದಿನ ಕಳೆದಂತೆ ನಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆಗ್ಬಿಡುತ್ತೆ. ಇಲ್ಲಿ ಪರಿವರ್ತನೆಗೆ ಇರೋ 2 ದಾರಿಗಳನ್ನ ಹೋಲಿಸಿ ನೋಡೋಣ. ಒಂದು ಭಾವಯೋಗ, ಅಂದ್ರೆ ಮೊದಲು ನನ್ನ ಭಾವನೆ ಸರಿ ಮಾಡ್ಕೋತೀನಿ, ಆಮೇಲೆ ನನ್ನ ಕೆಲಸ ಸರಿ ಹೋಗುತ್ತೆ ಅಂತ ಯೋಚಿಸೋದು. ಇದು ತುಂಬಾನೇ ಕಷ್ಟದ ದಾರಿ. ಇನ್ನೊಂದು ಲೇಖಕರು ಹೇಳೋದು ಕ್ರಿಯಾಯೋಗ, ಅಂದ್ರೆ ಮೊದಲು ನಮ್ಮ ಕ್ರಿಯೆಗಳನ್ನ, ನಮ್ಮ ಕೆಲಸಗಳನ್ನ ಶಿಸ್ತಿಗೆ ತರೋದು. ಇದರಿಂದ ತಾನಾಗಿಯೇ ನಮ್ಮ ಭಾವನೆಗಳು, ನಮ್ಮ ಚಾರಿತ್ರ್ಯ ಬದಲಾಗುತ್ತೆ. ಇದು ಹೆಚ್ಚು ಪ್ರಾಕ್ಟಿಕಲ್ ಮತ್ತು ನಂಬಿಕೆಗೆ ಅರ್ಹವಾದ ದಾರಿ. ಈಗ ಈ ಕ್ರಿಯೆಯ ತತ್ವವನ್ನ ಲೇಖಕರು ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಟ್ಟು ವಿವರಿಸ್ತಾರೆ. ಕಚ್ಚಾ ವಸ್ತುಗಳನ್ನ ಶುದ್ಧೀಕರಿಸೋ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಇದನ್ನ ಹೋಲಿಸ್ತಾರೆ. ಇದೊಂದು ನಮ್ಮ ಆತ್ಮಶುದ್ಧೀಕರಣದ ಪ್ರಕ್ರಿಯೆಗೆ ಹಿಡಿದ ಕೈಗನ್ನಡಿ ಇದ್ದ ಹಾಗೆ. ಈ ರೂಪಕದ ಶಕ್ತಿಯನ್ನೊಮ್ಮೆ ನೋಡಿ. ಗಣಿಯಿಂದ ತೆಗೆದ ಕಬ್ಬಿಣದ ಅದಿರು ಹೇಗಿರುತ್ತೆ? ಬರೀ ಕಲ್ಲು, ಮಣ್ಣು, ಕಸ ಎಲ್ಲ ಸೇರಿರುತ್ತೆ. ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಆದರೆ ಅದನ್ನೇ ಕುಲುಮೆಯ ಬೆಂಕಿಯಲ್ಲಿ ಹಾಕಿ ಕಾಯಿಸಿದಾಗೇನಾಗುತ್ತೆ? ಎಲ್ಲಾ ಕಲ್ಮುಷಗಳು ಸುಟ್ಟು ಹೋಗಿ ಶುದ್ಧವಾದ ಬಲವಾದ ಉಕ್ಕು ಹೊರಬರುತ್ತೆ ಅಲ್ವಾ? ನಮ್ಮ ವ್ಯಕ್ತಿತ್ವವೂ ಕೂಡ ಹಾಗೆಯೇ. ಆ ಕುಲುಮೆಯ ಬೆಂಕಿ ಮಾಡೋ ಕೆಲಸವನ್ನೇ ನಮ್ಮ ಜೀವನದಲ್ಲಿ ತಪಶ್ಚರ್ಯ ಮಾಡುತ್ತೆ. ಈ ಶಿಸ್ತುಬದ್ಧ ಅಭ್ಯಾಸಗಳ ಶಾಖೆ ಇದೆಯಲ್ಲ, ಅದು ನಮ್ಮಲ್ಲಿರೋ ನಕಾರಾತ್ಮಕ ಆಲೋಚನೆಗಳನ್ನ, ಆಳವಾಗಿ ಬೇರೂರಿರೋ ಕೆಟ್ಟ ಅಭ್ಯಾಸಗಳನ್ನ ಎಲ್ಲವನ್ನೂ ಸುಟ್ಟು ಹಾಕಿ ನಮ್ಮನ್ನ ಒಳಗಿನಿಂದ ಶುದ್ಧ ಮಾಡುತ್ತೆ. ಈ ಆತ್ಮಶುದ್ಧೀಕರಣದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ಪ್ರಾಯೋಗಿಕ ಅನ್ವಯವೇ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದ್ರೆ ಸುಮ್ಮನೆ ಕ್ಷಮಿಸಿ ಅಂತ ಕೇಳೋದಲ್ಲ,
ಅದೊಂದು ಸಂಪೂರ್ಣ ಪ್ರಕ್ರಿಯೆ. ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಿ ನಮ್ಮ ಮುಂದಿನ ಪ್ರಗತಿಗೆ ಅಡ್ಡಿಯಾಗದ ಹಾಗೆ ದಾರಿಯನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಒಂದು ನಿಜವಾದ ಪ್ರಾಯಶ್ಚಿತ್ತಕ್ಕೆ 2 ಹಂತಗಳಿದೆ. ಎರಡೂ ಅಷ್ಟೇ ಮುಖ್ಯ. ಮೊದಲನೇದು ತಪಶ್ಚರ್ಯ, ಅಂದ್ರೆ ನಮ್ಮೊಳಗೆ ನಾವು ಶುದ್ಧರಾಗೋದು. ಎರಡನೇದು ಕ್ಷತಿಪೂರ್ತಿ, ಅಂದ್ರೆ ನಮ್ಮಿಂದ ಯಾರಿಗಾದ್ರೂ ನೋವಾಗಿದ್ರೆ, ಹಾನಿಯಾಗಿದ್ರೆ ಅದಕ್ಕೆ ಪರಿಹಾರ ಒದಗಿಸೋದು. ಕೇವಲ ಮನ್ಸಲ್ಲಿ ಪಶ್ಚಾತ್ತಾಪ ಪಟ್ರೆ ಸಾಲ್ದು, ಹೊರಗಿನ ಪ್ರಪಂಚದಲ್ಲೂ ಅದನ್ನ ಸರಿಪಡಿಸಬೇಕು. ಇವೆರಡೂ ಸೇರಿದಾಗ ಮಾತ್ರ ಪ್ರಾಯಶ್ಚಿತ್ತ ಪೂರ್ಣವಾಗುತ್ತೆ. ಈ ಉದಾಹರಣೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ನಾವು ಒಂದು ತಪ್ಪು ಮಾಡಿದ್ರೆ ಅದು ನೆಲದಲ್ಲಿ ಒಂದು ಗುಂಡಿ ತೋಡದ ಹಾಗೆ. ಸುಮ್ನೆ ಅಯ್ಯೋ ಗುಂಡಿ ತೋಡದೆ ಅಂತ ಪಶ್ಚಾತ್ತಾಪ ಪಟ್ರೆ ಸಾಲ್ದು. ಆ ಗುಂಡಿಯನ್ನ ಹೊಸ ಮಣ್ಣಿನಿಂದ, ಅಂದ್ರೆ ಒಳ್ಳೆ ಕೆಲಸಗಳಿಂದ ಮತ್ತೆ ತುಂಬಲೇಬೇಕು. ಹೊರಗಿನಿಂದ ಪರಿಹಾರ ನೀಡೋದು ಅಷ್ಟು ಮುಖ್ಯ. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡ ಮೇಲೆ ಅದರ ಅಂತಿಮ ಫಲಿತಾಂಶ ಏನು? ಈ ಇಡೀ ಪ್ರಕ್ರಿಯೆ ಒಂದು ಶಾಶ್ವತವಾದ ಪ್ರಗತಿಗೆ ಹೇಗೆ ಅಡಿಪಾಯ ಹಾಕತ್ತೆ ಅನ್ನೋದನ್ನ ಈಗ ನೋಡೋಣ. ಈ ಮಾತು ನಮ್ಮ ನಿರೀಕ್ಷೆಗಳನ್ನ ಸರಿದಾರಿಯಲ್ಲಿ ಇಡುತ್ತೆ. ನೋಡಿ, ಶಾಶ್ವತವಾದ ನಿರ್ಮಾಣಗಳಿಗೆ ಸಮಯ ಬೇಕು. ನಿಜವಾದ ಪರಿವರ್ತನೆ ಅನ್ನೋದು ರಾತ್ರೋರಾತ್ರಿ ಆಗೋ ಮ್ಯಾಜಿಕ್ ಅಲ್ಲ. ಅದೊಂದು ನಿಧಾನವಾದ ಪ್ರಕ್ರಿಯೆ. ಇದಕ್ಕೆ ತಾಳ್ಮೆ ಬೇಕು, ನಿರಂತರ ಪ್ರಯತ್ನ ಬೇಕು. ಲೇಖಕರು ಇದೇ ಕಾರಣಕ್ಕೆ ರೈತನ ಉದಾಹರಣೆ ಕೊಡೋದು. ಒಬ್ಬ ರೈತ ಬೀಜ ಬಿತ್ತಿ ಮರುದಿನವೇ ಫಸಲನ್ನ ನಿರೀಕ್ಷಿಸೋದಿಲ್ಲ ಅಲ್ವಾ? ಅವನು ಅದಕ್ಕೆ ನೀರಾಕ್ತಾನೆ, ಆರೈಕೆ ಮಾಡ್ತಾನೆ, ತಾಳ್ಮೆಯಿಂದ ಕಾಯ್ತಾನೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯೂ ಅಷ್ಟೇ. ಅದಕ್ಕೆ ಸಮಯ ಬೇಕು, ನಿರಂತರವಾದ ಆರೈಕೆ ಬೇಕು. ಅದು ತನ್ನದೇ ಆದ ನೈಸರ್ಗಿಕ ಗತಿಯಲ್ಲಿ ಬೆಳೆಯುತ್ತೆ. ಹಾಗಾದ್ರೆ ನಿಜವಾದ ಬೆಳವಣಿಗೆಯ ದಾರಿ ಯಾವುದು? ಅದರ ಮೂಲತಂತ್ರ ಇಲ್ಲಿದೆ ನೋಡಿ. ಮೊದಲು ನಮ್ಮಲ್ಲಿ ಸಂಗ್ರಹವಾಗಿರೋ ನಕಾರಾತ್ಮಕ ಅಭ್ಯಾಸಗಳು, ಅಂದ್ರೆ ಕುಸಂಸ್ಕಾರಗಳ ಭಾರವನ್ನ ಇಳಿಸಬೇಕು. ಆಮೇಲೆ ಸಕಾರಾತ್ಮಕ ಅಭ್ಯಾಸಗಳು, ಅಂದ್ರೆ ಸುಸಂಸ್ಕಾರಗಳ ಅಡಿಪಾಯವನ್ನ ಕಟ್ಟಬೇಕು. ಈ ಎರಡೂ ಕೆಲಸ ಆದ್ಮೇಲೆ ನೆಲ ಸಮತಟ್ಟಾಗೋದು. ಅದರ ಮೇಲೆ ಏನಾದ್ರೂ ಕಟ್ಟೋಕೆ ಸಾಧ್ಯ. ಇದು ಇಲ್ಲ ಅಂದ್ರೆ ನಮ್ಮೆಲ್ಲ ಪ್ರಯತ್ನಗಳು ಭಾರ ಹೊತ್ತ ಕತ್ತೆ ಇದ್ದಾಗೆ. ಕತ್ತೆ ದಿನವಿಡೀ ಓಡಾಡ್ತತ್ತೆ, ಅದೇ ಒಂದಡಿ ಕೂಡ ಮುಂದೆ ಹೋಗೋದಿಲ್ಲ. ಚಲನೆ ಇರುತ್ತೆ, ಆದ್ರೆ ಪ್ರಗತಿ ಇರೋದಿಲ್ಲ. ಮತ್ತು ಕೊನೆಯದಾಗಿ ಈ ಅದ್ಭುತವಾದ ಹೋಲಿಕೆಯನ್ನ ಗಮನಿಸಿ. ನಾವು ದೀಪಾವಳಿ ಹಬ್ಬಕ್ಕೆ ಮುಂಚೆ ಏನ್ಮಾಡ್ತೀವಿ? ಮನೆಯಲ್ಲಿರೋ ಹಳೇ ಕಸವನ್ನೆಲ್ಲ ಹೊರಹಾಕಿ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳೆದು ಲಕ್ಷ್ಮಿಯನ್ನ ಸ್ವಾಗತಿಸೋಕೆ ಸಿದ್ಧ ಮಾಡ್ತೀವಿ ಅಲ್ವಾ? ಅದೇ ರೀತಿ ಈ ಆತ್ಮಶುದ್ಧೀಕರಣ ಅನ್ನೋದು ನಮ್ಮ ಜೀವನದಲ್ಲಿ ಜ್ಞಾನ, ಯಶಸ್ಸು ಮತ್ತು ದೈವತ್ವವನ್ನ ಸ್ವಾಗತಿಸೋಕೆ ನಮ್ಮನ್ನ ಸಿದ್ಧಗೊಳಿಸುತ್ತೆ. ಯಾಕೆಂದ್ರೆ ಶುದ್ಧವಾದ ಸ್ಥಳದಲ್ಲಿ ಮಾತ್ರ ಶ್ರೇಷ್ಠತೆ ಬಂದು ನೆಲೆಸೋಕೆ ಸಾಧ್ಯ. ಹಾಗಾದ್ರೆ ಈ ಎಲ್ಲ ಚಿಂತನೆಗಳ ಕೊನೆಯಲ್ಲಿ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಒಂದು ಉದ್ದೇಶಪೂರ್ಣವಾದ ಜೀವನವನ್ನ ಕಟ್ಕೊಳ್ಳೋಕ್ಕೂ ಮುಂಚೆ ನಮ್ಮೊಳಗೆ ನಾವು ಹೊತ್ಕೊಂಡಿರೋ ಯಾವ ಸಂಗ್ರಹಿತ ಭಾರವನ್ನ ಮೊದಲು ಕೆಳಗಿಳಿಸಬೇಕಾಗಿದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ.